Ahmedabad to ಲಂಡನ್ ಏನು ಒಂದು ವಿಮಾನ ಹೋಗ್ತಾ ಇತ್ತು, ಅದನ್ನು ಸಡನ್ ಆಗಿ ಅಹಮದಾಬಾದ್ ಜಸ್ಟ್ ಕಾಂಪೌಂಡ್ ಹೊರಗಡೆ ಮತ್ತು ಜನ ಎಲ್ಲಿ ವಾಸ ಮಾಡ್ತಾ ಇದ್ದಾರೋ ಅಲ್ಲೇ ಅದನ್ನು ಬಿದ್ದು ಅಲ್ಲಿ ಬೆಂಕಿ ಹತ್ತಿ ಸುಮಾರು ಜನ ಅದರಲ್ಲಿ ತೀರ್ಕೊಂಡು ಹೋಗಿದ್ದಾರೆ. ಈಗಾಗಲೇ ನಾನು ಅದಕ್ಕೆ ಟ್ವೀಟು ಕೂಡ ಮಾಡಿದ್ದೀನಿ, ಮೆಸೇಜು ಕಳಿಸಿದ್ದೇನೆ. ಆದರೆ ಇದು ದೊಡ್ಡ ದುರಂತ. ನಮಗೆ ನಿಜವಾಗಲೂ ಅವ್ರ ಬಗ್ಗೆ ಒಂದು ಏನು ಹೇಳಬೇಕು ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ದೊಡ್ಡ ದುರಂತ. ಅದರ ಜೊತೆಯಲ್ಲೇ ಭಾರತೀಯರು ಮತ್ತು ಹೊರದೇಶದ ಬ್ರಿಟಿಷದ ಕೆಲವು ನಾಗರಿಕರು ಕೂಡ ಅದರಲ್ಲಿ ಇದ್ದರು. ಆದರೆ ಎಕ್ಸಾಕ್ಟ್ಲಿ ಜನಸಂಖ್ಯೆ ಇನ್ನೂ ನನಗೆ ಮಾಹಿತಿ ಇಲ್ಲ. ಆದರೆ ಈಗ ಕೊಟ್ಟ ಮಾಹಿತಿ ಪ್ರಕಾರ ಸುಮಾರು 169 ಜನ ಅದರಲ್ಲಿ ತೀರ್ಕೊಂಡಿದ್ದಾರೆ, ಸತ್ತಿದ್ದಾರೆ ಅಂಥೇಳಿ ಗೊತ್ತಾಗಿದೆ. ಇದು ನಿಜವಾಗ್ಲೂ ಒಂದು ದೊಡ್ಡ ನಮ್ಮೆಲ್ಲರಿಗೆ ಅತ್ಯಂತ ದುಃಖ ಆಗಿದೆ. ನಾನು ನನ್ನ ವತಿಯಿಂದ ಕಂಡೋಲೆನ್ಸನ್ನು ಅವರಿಗೆ ಅರ್ಪಿಸ್ತೇನೆ ಮತ್ತು ವಿಶೇಷವಾಗಿ ನಾನು ನಮ್ಮ ಪಕ್ಷದ ಅಲ್ಲಿನ ನಾಯಕರಿಗೂ ಕೂಡ ಕೇಳ್ಕೊಳ್ತೀನಿ, ಇಂಥ ದುರಂತದಲ್ಲಿ ಸತ್ತಂಥ ಜನರಿಗೆ ಏನು ಸಹಾಯ ಮಾಡಬೇಕು ಅದು ಎಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು, ಬೇರೆ ಸಾಮಾಜಿಕ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಕ್ಕಂಥ ಜನರು ಇಂಥ ಒಂದು ದುರಂತದಲ್ಲಿ ಭಾಗಿಯಾಗಿ ಜನರಿಗೆ ಸಹಾಯ ಮಾಡಬೇಕು ಅಂಥೇಳಿ ಮತ್ತು ಅವ್ರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂಥೇಳಿ ಕೇಳ್ಕೊಳ್ತೇನೆ. ಆದಷ್ಟು ಬೇಗನೆ ಯಾರು ಬದುಕಿದ್ದಾರೋ ಅಂಥವ್ರಿಗೆ ಅತಿ ಚಿಕಿತ್ಸೆನೂ ಕೂಡ ಬೇಗನೆ ಕೊಡಬೇಕು. ಮತ್ತು ಯಾವ ಲೊಕ್ಯಾಲಿಟಿಯಲ್ಲಿ ಬಿದ್ದಿದೆ ಅಲ್ಲೇನ ಅನಾಹುತ ಆಗಿದೆ, ಆ ಮನೆ ಮೇಲೆ ಬಿದ್ದಂಥ ಜನರಿಗೆ ಅಥವಾ ಏನು ಅಲ್ಲಿ ನುಕ್ಸಾನ ಆಗಿದೆ ಅದನ್ನು ಕೂಡ ಸರ್ಕಾರ ಇಮಿಡಿಯೇಟ್ಲಿ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಮಾಡಬೇಕು. ಮತ್ತು